ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮ್ಮ ಕೂದಲು ಲೆಂತ್ ಹೇಗೆ ಬೆಳೆಸ್ಕೊಳ್ಳೋದು ಹಾಗೂ ನಮ್ಮ ಕೂದಲನ್ನು ನೈಸರ್ಗಿಕವಾಗಿ ಹೇಗೆ ನೀವು ಬೆಳೆಸ್ಕೋಬಹುದು ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ಇದನ್ನು ಬಳಸೋದ್ರಿಂದ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಜೊತೆಗೆ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಮಿಕಲ್ ಬಳಸೋದ್ರಿಂದ ಈ ಒಂದು ಕಾಲದಲ್ಲಿ ಜಸ್ಟ್ ಸರ್ಟೆನ್ ಏಜ್ನಲ್ಲೇ ಹೇರ್ ಫಾಲ್ ಸಮಸ್ಯೆ, ಅಲೆ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ. ತಡ ಮಾಡದೆ ಬನ್ನಿ ನೋಡೋಣ ರೆಮಿಡಿ ಏನಂತ. ಇಲ್ಲಿ ನೋಡಿ, ನಾನು ತೊಗೊಂಡಿರೋ ಅಂಥದ್ದು ಲೆಮನ್ ಅಂದರೆ ಲಿಂಬೆ ಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಒಂದು ಕೂದಲ ಆರೈಕೆ ಕೂಡ ಅಷ್ಟೇ ಒಳ್ಳೆಯದು. ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ನಮಗೆ ಬೇಕಾಗಿರುವಂಥದ್ದು ಲಿಂಬೆ ಹಣ್ಣಿನ ರಸ ಅಂದರೆ ಜ್ಯೂಸ್, ಅದನ್ನು ತೆಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಥರ ನಾನು ಒಂದು ಸ್ಟ್ರೈನ್ ಇಟ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಕೂಡ ಬೀಜ ಅದರಲ್ಲಿ ಹೋಗೋದಿಲ್ಲ. ಈಸಿಯಾಗಿ ನಮಗೆ ರೆಡಿ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗೋದಿಲ್ಲ. ನಾವು ಡೈರೆಕ್ಟಾಗಿ ಹಾಗೆ ಹಾಕಿಬಿಟ್ರೆ ಮತ್ತೆ ಅದು ಬೀಜಗಳನ್ನು ತೆಗೆಯೋಕ್ಕೆ ಕಷ್ಟಪಡಬೇಕಾಗುತ್ತೆ. ಈ ಒಂದು ಟ್ರಿಕ್ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇವಾಗ ನೋಡಿ, ಲೆಮನ್ ಜ್ಯೂಸ್ ಅಂತೂ ರೆಡಿಯಾಗಿಬಿಟ್ಟಿದೆ. ಇವಾಗ ಇದಕ್ಕೆ ಹೇಗೆ ಉಪಯೋಗಿಸ್ಕೊಳ್ಳೋದಂತ ಮುಂದೆ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಏನಪ್ಪ ಅಂತ ಕೇಳಿದರೆ, ನಿಮಗೆ ಅರ್ಥ ಆಗುತ್ತಾ ಇದು ಏನಿದೆ ಅಂತ ನೀವೇ ಹೇಳಿ ವೀಕ್ಷಕರೇ ಕಮೆಂಟ್ನಲ್ಲಿ. ಇದು ಇದೆ ಕಲೋಂಜಿ. ಅಂದರೆ ನನ್ನ ಭಾಳ ಜನ ಕಮೆಂಟ್ನಲ್ಲಿ ಕೇಳ್ತಾ ಇದ್ದಾರೆ ಕಲೋಂಜಿ ಅಂದರೆ. ಇದನ್ನು ಕಪ್ಪು ಜೀರಿಗೆ ಕೂಡ ಅಂತಾರೆ, ಬ್ಲ್ಯಾಕ್ ಕ್ಯೂಮನ್ ಸೀಡ್ಸ್ ಕೂಡ ಅಂತಾರೆ. ಇದು ನಿಮಗೆ ಯಾವುದೇ ಒಂದು ಅಂಗಡಿಯಲ್ಲಿ ಇಲ್ಲ ಅಂದರೆ ಆನ್ಲೈನ್ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಮೆಂತ್ಯ ಕಾಳು ಕೂಡ ನಮ್ಮ ಕೂದಲಿಗೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು. ಇವಾಗ ಈ ಎರಡನ್ನು ಸೇರಿಸ್ಕೊಂಡು ಏನಂತ ರೆಮಿಡಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡ್ಕೊತೀನಪ್ಪ ಅಂತಂದರೆ, ಒಂದು 2 ನಿಮಿಷ ಬಿಸಿಯಾಗಕ್ಕೆ ಬಿಡಿ. ನೆಕ್ಸ್ಟ್ ಇದರಲ್ಲಿ ನಾನು ಹಾಕೋತೀನಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊತಾ ಇರ್ಬೋದು. ಈ ಒಂದು ನೀರನ್ನು ಇಲ್ಲಿ ಸೇರಿಸ್ಕೋಬೇಕು. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಕಲೋಂಜಿ. ಈ ಒಂದು ಕಲೋಂಜಿ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದಂದರೆ ಇದ್ರ ಬಗ್ಗೆ ಎಷ್ಟು ಹೇಳಿದರೆ ಕಡಿಮೆನೇ. ನೀವು ಆನ್ಲೈನ್ ಕೂಡ ಗೂಗಲ್ನಲ್ಲಿ ಹೋಗಿ ಕೂಡ ಇದ್ರ ಬಗ್ಗೆ ನೀವು ಸರ್ಚ್ ಮಾಡ್ಕೊಂಡು ನೋಡಿರಿ. ಎಷ್ಟೊಂದು ಒಳ್ಳೆಯ ಗುಣನ ಹೊಂದಿಕೊಂಡಿರೋ ಅಂಥ ಈ ಒಂದು ಕಲೋಂಜಿ ನಮ್ಮ ಕೂದಲ ಆರೈಕೆಗೆ ಭಾಳಷ್ಟು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋಕ್ಕೆ, ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅದರಲ್ಲಿ ನಾನು ಮೆಂತ್ಯಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯಕಾಳಿನಲ್ಲಿ ಅಂತೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದರಿಂದ ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಮ್ಯಾಜಿಕಲ್ ರೆಮಿಡಿನ ನೀವು ಏನಾದರೆ ಕಂಟಿನ್ಯೂಸ್ಲಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಪರ್ಮನೆಂಟ್ ಆಗಿ ಕಡಿಮೆ ಆಗೇ ಹೋಗುತ್ತೆ. ಮುಂದೆ ನೀವು ಯಾವತ್ತೂ ಕೂಡ ಯಾವೊಂದು ಜಾಸ್ತಿ ದುಬಾರಿ ಹಣವನ್ನು ಕೊಟ್ಟು ಆಯಿಲನ್ನು ತರೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಕೃತಿ ಮಾತೆ ನಮಗೆ ಸಾಕಷ್ಟು ನೈಸರ್ಗಿಕವಾದಂಥ ವಸ್ತುಗಳನ್ನು ಕೊಟ್ಟಿದ್ದಾಳೆ. ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೋ ಅಂತ ನಮ್ಮನ್ನು ಗೊತ್ತಿರಬೇಕು ಅಷ್ಟೇ. ಅದು ಗೊತ್ತಾಗ್ಬಿಟ್ರೆ ಸಾಕು ವೀಕ್ಷಕರೇ, ನಮ್ಮ ಆರೈಕೆಗೆ ನಾವು ಎಷ್ಟೊಂದು ಒಳ್ಳೆ ರೆಮಿಡೀಸ್ನ ಹಚ್ಕೊಂಡು ನಮ್ಮ ನೈಸರ್ಗಿಕವಾಗಿ ಕೂದಲನ್ನ ಬೆಳವಣಿಗೆನ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕಲೋಂಜಿ ಮತ್ತು ಮೆಂತ್ಯಕಾಳು ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ನೀವು ನೋಡ್ತಾ ಇದ್ದಿರವಲ್ಲ, ಮೊದಲಿಗೆ ನೀರೆಷ್ಟು ವೈಟ್ ಇತ್ತಂತ, ಇವಾಗ ನೋಡಿ ಪೂರ್ತಿಯಾಗಿ ಅರಿಶಿನ ಬಣ್ಣಕ್ಕೆ ತಿರುಗಿದೆ. ಯಾಕಂದರೆ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕುದ್ದು ಇದರಲ್ಲಿ ತಮ್ಮ ಪೋಷಕಾಂಶವನ್ನು ಬಿಡ್ತಾ ಇದೆ. ಈ ಒಂದು ರೆಮಿಡಿ ಖಂಡಿತ ನೀವು ಉಪಯೋಗಿಸಿ ನೋಡಿ. ಆದರೆ ಒಂದೇ ಸಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮಗೆ ಬೇಕಾಗಿರೋವಂಥ ರಿಸಲ್ಟ್ನ ನೀವು ಮನೆಯಲ್ಲೇ ಪಡ್ಕೋತೀರಾ. ನಿಮಗೆ ಎಲ್ಲೂ ಒಂದು ಪಾರ್ಲರ್ನಲ್ಲಿ ಹೋಗೋ ಅಗತ್ಯ ಇಲ್ಲ. ಯಾವುದೇ ಒಂದು ಜಾಸ್ತಿ ನಿಮಗೆ ಹಣ ಖರ್ಚು ಮಾಡೋ ಕೂಡ ಅಗತ್ಯವಿಲ್ಲ. ಹಾಕಿರೋ ಅಂಥ ವಸ್ತುಗಳ ಈಸಿಯಾಗಿ ನೀವು ಮನೆಯಲ್ಲೇ ನಿಮ್ಮನ್ನು ಸಿಕ್ಬಿಡುತ್ತವೆ ವೀಕ್ಷಕರೇ. ಇದನ್ನು ನೋಡಿ, ಚೆನ್ನಾಗಿ ಇವಾಗ ಕುದಿಸ್ಕೊತಾ ಇದ್ದೀನಿ ಒಂದು 5 ನಿಮಿಷವರೆಗೆ. ಈ ಥರ ರೆಮಿಡೀಸ್ನ ಮಾಡಿಕೊಂಡ್ರೆ ನಮ್ಮ ಕೂದಲು ಆರೋಗ್ಯ ಭಾಳಷ್ಟು ಚೆನ್ನಾಗಿ ಇರುತ್ತೆ ವೀಕ್ಷಕರೇ. ಕೆಮಿಕಲ್ ಹಚ್ಕೊಳ್ಳೋಕ್ಕೆ ಹೋಗಬೇಡಿ. ಏಕೆಂದರೆ ಇದರಿಂದ ಡ್ಯಾಮೇಜ್ ಆಗುತ್ತೆ ಹೊರತು ಯಾವ ಒಂದು ನಮಗೆ ಉಪಯೋಗ ಆಗೋದಿಲ್ಲ. ಯಾವ ಒಂದು ರೆಮಿಡಿ ಕೆಮಿಕಲ್ ಶಾರ್ಟ್ ಟರ್ಮ್ವರೆಗೂ ಅದರ ರಿಸಲ್ಟನ್ನು ತೋರಿಸ್ತವೆ, ನಂತರ ಮತ್ತೆ ಅದೇ ಸ್ಥಿತಿಗೆ ನಮ್ಮ ಕೂದಲು ಬಂದು ನಿಲ್ಲುತ್ತವೆ. ಹಾಗಾಗಿ ಹೋಮ್ ರೆಮಿಡೀಸ್ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಟೈಮ್ ತಗುತ್ತೆ, ಆದರೂ
ಲಾಂಗ್ ಟರ್ಮ್ವರೆಗೂ ಇದರದ್ದು ರಿಸಲ್ಟ್ ಏನಿದೆಯಲ್ಲ ಹಾಗೆ ಉಳಿದುಬಿಡುತ್ತೆ ವೀಕ್ಷಕರೇ. ಆಯುರ್ವೇದ ಮೆಡಿಸನ್ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತೆ, ಆದರೆ ತಮ್ಮ ಒಂದು ಏನಪ್ಪ ಅಂದರೆ ಕಡಿಮೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಅದು ಖಂಡಿತನೇ. ಇವಾಗ ನೋಡಿ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದಾಯಿತು. ಇವಾಗ ಒಂದು ಬೋಲನ್ನು ತೊಗೊಂಡು ಇವಾಗ ಕುದ್ದಿರೋ ಅಂಥ ಈ ಒಂದು ಮ್ಯಾಜಿಕಲ್ ಸೀರಮಪ್ಪ ಏನಂತ ಇದರಲ್ಲೇ ಸೋರಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿರುವಂಥ ಮ್ಯಾಜಿಕಲ್ ಸೀರಮ್ ರೆಡಿ ಆಗಿಬಿಟ್ಟಿದೆ ಅಂತ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತೀನಿ ವೀಕ್ಷಕರೇ. ಇವಾಗ ನೋಡಿ ಜಸ್ಟ್ ಮೆಂತ ನೋಡಿ ಈ ಥರ ಕೈಯಿಂದ ಮ್ಯಾಶ್ ಮಾಡಿದ್ರೆ ಆಗಬೇಕು. ಆ ಒಂದು ಸ್ಟೇಜ್ವರೆಗೂ ಇದನ್ನು ನೀವು ಕುದಿಸ್ಕೊಳ್ಬೇಕು, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಈ ಥರ ಹೇಳ್ತಾ ಇದ್ದೀನಿ. ಇವಾಗ ಈ ಒಂದು ಸೀರಮ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾವು ಮೊದಲು ಏನಪ್ಪ ಲೆಮನ್ ಜ್ಯೂಸ್ ತೆಗೆದು ಇಟ್ಕೊಂಡಿದೆ ಅಲ್ವ ಲಿಂಬೆಹಣ್ಣಿನ ರಸ, ಆ ಒಂದು ರಸವನ್ನು ಈ ಒಂದು ಸೀರಮ್ನಲ್ಲಿ ಸೇರಿಸ್ಕೊಳ್ಬೇಕು ವೀಕ್ಷಕರೇ. ಹೀಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಇರಲಿ, ಇಚಿನೆಸ್ ಇರಲಿ, ಹಾಗೂ ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅವರು ಖಂಡಿತ ಲಿಂಬೆಹಣ್ಣಿನ ಪ್ರಯೋಗನ ಮಾಡಿ. ಇಲ್ಲಪ್ಪ ನಿಮಗೆ ಏನಾದರೂ ಎಲರ್ಜಿ ಇದೆ, ಆಗ ಇಲ್ಲ ಲಿಂಬೆಹಣ್ಣು ಆಗತ್ತಾ ಇಲ್ಲ, ನಿಮ್ಮ ಸೂಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಆದರೆ ಈ ಒಂದು ಸೀರಮ್ನ ನೀವು ಎರಡು ಥರ ಯೂಸ್ ಮಾಡ್ಕೋಬಹುದು. ಮೊಟ್ಟ ಮೊದಲು ಅಂತೂ ಏನು ಸೀರಮ್ ಇದೆಯಲ್ಲ ಅದನ್ನು ನೀವು ನೈಟ್ ಸೀರಮ್ ಅಂತ ಹಚ್ಕೊಳ್ಬೋದು. ನೈಟ್ ಮಲಗೋವಾಗ ಚೆನ್ನಾಗಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಅಥವಾ ಕಾಟನ್ಲಿಂದ ಹಾಕ್ಕೊಂಡು ಚೆನ್ನಾಗಿ ಹಚ್ಕೊಂಡೆ ಇಡೀ ನೈಟ್ ಹಾಗೆ ಬಿಡಬೇಕು. ನೆಕ್ಸ್ಟು ಏನಪ್ಪ ಅಂದರೆ ಸ್ವಲ್ಪ ಸೀರಮ್ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ನೀವು ಯಾವ ಒಂದು ಶಾಂಪೂನ ನೀವು ತಲೆ ಸ್ನಾನಕ್ಕೆ ಬಳಸ್ತಿರಲ್ಲ ಆ ಒಂದು ಶಾಂಪೂನ ಹಾಕ್ಕೊಂಡು ನೀವು ಇವಾಗ ವಾರದಲ್ಲಿ ಅಂತೂ 3 ಸಲ ಖಂಡಿತ ತಲೆ ಸ್ನಾನ ಮಾಡ್ತೀವಿ. ಆವಾಗ ನಾರ್ಮಲ್ ಶಾಂಪೂ ಡೈರೆಕ್ಟಾಗಿ ಹಾಗೆ ಹಚ್ಕೊಳ್ಳೋ ಬದಲು ಈ ಒಂದು ರೆಮಿಡಿ ಮಾಡ್ಕೊಂಡು ನೋಡಿ, ನಿಮಗೆ ಬಹಳಷ್ಟು ಒಳ್ಳೆಯದಂಥ ರಿಸಲ್ಟ ನೀವು ಪಡ್ಕೋತೀರ ವೀಕ್ಷಕರೇ. ಯಾವ ಒಂದು ಕೆಮಿಕಲ್ ಇಲ್ಲ, ನೈಸರ್ಗಿಕವಾದಂಥ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. 2 ರೆಮಿಡೀಸ್ ಹೇಳ್ಕೊಟ್ಟಿದ್ದೀನಿ, 2. ಸೊ ಮೊದಲಂತೂ ನೈಟ್ ಸಿರಮ್ ಇದೆ, ನೀವು ಇದನ್ನು ಫ್ರಿಜ್ಜಲ್ಲಿ 8ರಿಂದ 15 ದಿವಸ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಇಲ್ಲಪ್ಪ ನೀವು ಯಾವಾಗ ಮಾಡ್ಕೋತೀರ ಅಂದರೂ ಕೂಡ ಪರವಾಗಿಲ್ಲ. ಈ ಒಂದು ಮೊದಲಿಂದ ಸೀರಮ್ನ ಅಂತ ನೈಟ್ ಹಚ್ಕೊಂಡು ಇಡೀ ರಾತ್ರಿ ಹಾಗೆ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡುವಾಗ ಅದರಲ್ಲಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಈ ಥರ ಅಪ್ಲೈ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆ ರಿಸಲ್ಟನ್ನ ನೀವು ನೋಡ್ತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್